ರಾಜ್ಯದಾದ್ಯಂತ ಬೇಸಿಗೆಯ ಮಳೆಯ ಅಬ್ಬರ. ಭಾರೀ ಗಾಳಿ ಮಳೆಗೆ ಜನರ ಬದುಕೆ ದುರ್ಬರ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ವಿಧ್ವಂಸ ಸೃಷ್ಟಿಸಿದ ವರುಣ. ಮನೆಗಳು ಧ್ವಂಸ, ಬೆಳೆಗಳು ನಾಶ, ಜನರ ಮೇಲೆಯೇ ಉರುಳಿ ಬಿದ್ದ ಮರಗಳು. ರಾಜ್ಯದಲ್ಲಿ ಎಲ್ಲೆಲ್ಲಿ ಏನೇನು ಅವಾಂತರ. ಮುಂಗಾರು ಮಳೆಯ ಮುನ್ನೆಚ್ಚರಿಕೆಗೆ ಎಚ್ಚೆತ್ತುಕೊಳ್ಳುತ್ತಾ ಸರ್ಕಾರ. ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರು. ನಾವು ಅವ್ರ ಮೇಲೇನೆ ಬಿದ್ದಿದೆ. ಅವ್ರ ಮೇಲೆ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ತುಂಬಾ ಕಷ್ಟ ಆಗಿ ಅವ್ರು ಬರಕ್ ಆಗ್ಲಿಲ್ಲ. ರಾಜ್ಯದಲ್ಲಿ ಸುರಿಯುತ್ತಾ ಇರೋ ಅಕಾಲಿಕ ಮಳೆ ಮರಣ ಮಳೆಯಾಗಿ ಜೀವಗಳನ್ನೇ ಬಲಿ ಪಡೆದುಕೊಳ್ತಾ ಇದೆ. ಎಲ್ಲೆಲ್ಲಿ ಮಳೆಯಾಗಿದೆಯೋ ಅಲ್ಲೆಲ್ಲ ಅಧ್ವಾನಗಳು, ಅವಾಂತರಗಳು ಆಗಿವೆ. ಬೆಂಗಳೂರಿನಲ್ಲಂತೂ ಪ್ರತಿ ರಸ್ತೆಯಲ್ಲೂ ಮರಗಳು ಉರುಳಿ ಬಿದ್ದಿದ್ದು, ಕೂದಲೆಳೆಯಲ್ಲಿ ಕೆಲವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಕೆಲವರು ಸೂರುಗಳನ್ನು ಕಳೆದುಕೊಂಡಿದ್ದಾರೆ. ಬೇಸಿಗೆಯಲ್ಲಿ ವರುಣನ ಅಬ್ಬರ, 2 ಗಂಟೆ ಮಳೆಗೆ ಕರುನಾಡು ತತ್ತರ. ಬೆಂಗಳೂರಲ್ಲಿ ಧರೆಗುರುಳಿದ್ವು 131 ಮರ. ಕಾರು ಬೈಕುಗಳು ಜಖಂ, ಭಾರೀ ವಿಧ್ವಂಸ. ಬಲಿಗಾಗಿ ಕಾದು ಕುಳಿತಿವೆ ಮರಗಳು. ಎಚ್ಚೆತ್ತುಕೊಳ್ಳೋದು ಯಾವಾಗ ಜಿಬಿಎ? ಈ ವರ್ಷ ಮುಂಗಾರು ಶುರುವಾಗೋ ಮುನ್ನವೇ ಮಳೆ ಉಗ್ರ ರೂಪ ತೋರಿಸ್ತಾ ಇದೆ. ಗ್ಯಾಪ್ ಕೊಟ್ಟು ಮಳೆ ರಣಾರ್ಭಟ ಶುರು ಮಾಡ್ತಾ ಇದೆ. 2 ದಿನಗಳಿಂದ ನಿರಂತರವಾಗಿ ಸುರಿತಾ ಇರೋ ಮಳೆ ರಾಜ್ಯದಲ್ಲಿ ಭಾರೀ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಕೆಲವು ಕಡೆ ಸಾವಿರಾರು ಹೆಕ್ಟೇರ್ ಬೆಳೆ ಮುಳುಗಿ ಹೋಗಿದ್ದು ರೈತರು ಗೋಳಾಡುವಂತಾಗಿದೆ. ಮಳೆ ರೈತರ ಮುಖದಲ್ಲಿ ಸಂತಸ ಮೂಡಿಸೋ ಬದಲು ಆತಂಕ ಸೃಷ್ಟಿಸಿದೆ. ಬೆಳೆಗಳನ್ನ ನಾಶ ಮಾಡ್ತಾ ಇದೆ. ಈ ಮಳೆ ಕೇವಲ ಹಾನಿ ಮಾಡೋದು ಮಾತ್ರವಲ್ಲದೆ ಜನರನ್ನೇ ಬಲಿ ಪಡೆದುಕೊಳ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಗಾಳಿ ಮಳೆ ಸಿಡಿಲಿನ ಆರ್ಭಟಕ್ಕೆ ಜನರು ಜೀವ ಕಳೆದುಕೊಳ್ತಾ ಇದ್ದಾರೆ. ಬೆಂಗಳೂರು, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಮಳೆ ಹಾನಿಯಾಗಿದ್ದು, ಮನೆಗಳು, ಬೆಳೆಗಳು ಹಾನಿಗೊಳಗಾಗಿವೆ. ಮಹಾಮಳೆಗೆ ದಿನಕ್ಕೊಂದು ಅವಾಂತರಗಳು ಆಗ್ತಾ ಇದ್ದು, ಜನರು ಮನೆಗಳಿಂದ ಆಚೆ ಬರುವುದಕ್ಕೂ ಭಯ ಪಡುವಂತಾಗಿದೆ. ಗಾಳಿ ಮಳೆಗೆ ಮನೆಗಳ ಛಾವಣಿಗಳು ಹಾರಿ ಹೋಗ್ತಾ ಇವೆ. ವಿದ್ಯುತ್ ಕಂಬಗಳು, ಮರಗಳು ಮುರಿದು ಬೀಳ್ತಾ ಇವೆ. ಜಮೀನುಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿ ಆಗ್ತಿದೆ. ಮನೆಗಳು ಕುಸಿದು ದಿನಕ್ಕೊಂದು ಸಾವು ಆಗ್ತಾ ಇದೆ. ಮನೆಗಳಲ್ಲಿದ್ರೂ ಭಯ, ಆಚೆ ಬಂದ್ರೂ ಭಯ ಎನ್ನುವಂತಾಗಿದೆ. ಗುರುವಾರ ಸಂಜೆ ಬೆಂಗಳೂರಿನಲ್ಲಿ ಸುರಿದಿದ್ದು ಮಳೆಯಲ್ಲ, ರಣಮಳೆ, ರಣಭೀಕರ ಮಳೆ. ಆಕಾಶದಿಂದ ಸುರಿದಿದ್ದೆಲ್ಲ ಬರೀ ನೀರು, ಟನ್ನುಗಟ್ಟಲೆ ನೀರು, ಸಾವಿರ ಗ್ಯಾಲನ್ಗಳಷ್ಟು ನೀರು. ಭಾರೀ ಮಳೆಯ ಜೊತೆಗೆ ಗಾಳಿಯೂ ಜೋರಾಗಿ ಬೀಸಿದ್ದು 100 ಮರಗಳು ಬಿದ್ದು ಹೋಗಿವೆ. ಪ್ರತಿ ಸಣ್ಣ ಮಳೆಗೂ ಅಧ್ವಾನ ಆಗೋ ಬೆಂಗಳೂರು ಈಗ ಮಹಾಮಳೆಗೆ ತತ್ತರಿಸಿ ಹೋಗಿದೆ. ಮಧ್ಯರಾತ್ರಿ ಸುರಿದ ಮಳೆ ಬೆಂಗಳೂರಿನಲ್ಲಿ ಪ್ರವಾಹವನ್ನೇ ಸೃಷ್ಟಿಸಿದೆ. ಎತ್ತ ನೋಡಿದ್ರೂ ಮಳೆ ಅವಾಂತರಗಳು ಸೃಷ್ಟಿಯಾಗಿದ್ವು. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ನಾಯಕರು ಹೇಳಿಕೊಂಡು ಓಡಾಡುತ್ತಾ ಇದ್ರೆ, ಒಂದೇ ದಿನದ ಮಳೆ ಬ್ರ್ಯಾಂಡ್ ಬೆಂಗಳೂರನ್ನ ಬ್ಯಾಡ್ ಬೆಂಗಳೂರನ್ನಾಗಿ ಮಾಡಿದೆ. ಸಿಲಿಕಾನ್ ಸಿಟಿಯಲ್ಲಿ ಮರಗಳು ಬೀಳದ, ನೀರು ತುಂಬಿಕೊಳ್ಳದ ರಸ್ತೆಯೇ ಇಲ್ಲ ಎನ್ನುವಂತಾಗಿದೆ. ಅದರಲ್ಲೂ ಕೆಲವು ಕಡೆ ಜನರು ಮರಗಳ ಕೆಳಗೆ ನಿಂತಿದ್ದಾಗಲೇ ಮರಗಳು ಉರುಳಿ ಬಿದ್ದಿದ್ದು ಕೂದಲೆಳೆ ಅಂತರದಲ್ಲಿ ಜೀವ ಉಳಿಸಿಕೊಂಡಿದ್ದಾರೆ. ಮರಗಳು ಬಿದ್ದು ಸಾಕಷ್ಟು ಬೈಕ್, ಕಾರುಗಳು ಜಖಮ್ಮಾಗಿವೆ. ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ದು ಇನ್ನೂ 3-4 ದಿನ ರಾಜ್ಯದಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ.
ಮುಂದಿನ ದಿನಗಳಲ್ಲಿ ಮಳೆ ಮತ್ತಷ್ಟು ಹೆಚ್ಚಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಮಳೆಯಿಂದ ತೊಂದರೆ ಅನುಭವಿಸ್ತಾ ಇರೋರು ಇನ್ನೂ ಭಯಪಡುವಂತಾಗಿದೆ. ಗುರುವಾರ ಸಂಜೆ ಸುರಿದ ಮಳೆಗೆ ಜಿಬಿಎ ವ್ಯಾಪ್ತಿಯಲ್ಲಿ 131 ಮರಗಳು ಸಂಪೂರ್ಣವಾಗಿ ಉರುಳಿ ಬಿದ್ದಿವೆ. ಅದರ ಜೊತೆಗೆ 192 ರೆಂಬೆ ಕೊಂಬೆ ಮುರಿದು ಬಿದ್ದಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಮರಗಳು ಬಿದ್ದಿವೆ ಅಂತ ನೋಡೋದಾದ್ರೆ ಕೇಂದ್ರ ಪಾಲಿಕೆಯಲ್ಲಿ 50 ಮರಗಳು, ದಕ್ಷಿಣ ಪಾಲಿಕೆಯಲ್ಲಿ 2 ಮರಗಳು, ಪಶ್ಚಿಮ ಪಾಲಿಕೆಯಲ್ಲಿ 52 ಮರಗಳು, ಬೆಂಗಳೂರು ಉತ್ತರದಲ್ಲಿ 13 ಮರಗಳು ಧರೆಗುರುಳಿವೆ. ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಮರಗಳು ಉರುಳಿ ಬೀಳುತ್ತಾ ಇದ್ದು ಜನರು ಮನೆಗಳಿಂದ ಆಚೆ ಬರುವುದಕ್ಕೂ ಭಯ ಪಡುವಂತಾಗಿದೆ. ಮನೆಗಳಿಂದ ಆಚೆ ಬಂದವರು ಆಸ್ಪತ್ರೆ ಸೇರುವ ಭೀತಿ ಎದುರಾಗಿದೆ. ಆಚೆ ಬಂದ್ರೆ ಯಮ ಲೈಟ್ ಕಂಬದ ರೂಪದಲ್ಲೋ ಇಲ್ಲ ಮರದ ಕೊಂಬೆ ರೂಪದಲ್ಲೋ ಕಾಯ್ತಾ ಇರ್ತಾನೆ. ಗಟ್ಟಿಯಾಗಿ ಇದ್ದಂತೆ ಕಾಣಿಸುವ ಮರ ಮತ್ತು ಕಂಬಗಳು ಗಾಳಿ ಮಳೆಗೆ ಇದ್ದಕ್ಕಿದ್ದಂತೆ ಉರುಳಿ ಬೀಳ್ತಾ ಇವೆ. ರಸ್ತೆ ಬದಿ ನಿಂತವರನ್ನ ಬಲಿ ಪಡೆದುಕೊಳ್ತಾ ಇವೆ. ಗುರುವಾರ ಸಂಜೆ ಸುರಿದ ಮಳೆಗೆ ಅತಿ ಹೆಚ್ಚು ಮರಗಳು ಬಿದ್ದಿದ್ದು ವಾಹನಗಳನ್ನೆಲ್ಲ ಜಖಂ ಮಾಡಿವೆ. ಬೈಕ್ ಮೇಲೆ ಬಿದ್ದ ಮರ ಸವಾರ ಆಸ್ಪತ್ರೆ ಪಾಲು. ಬೆಂಗಳೂರಿನ ವಿಜಯನಗರದಲ್ಲಿ ಗುರುವಾರ ಸಂಜೆ ಬೃಹತ್ ಮರವೊಂದು ಉರುಳಿ ಬಿದ್ದಿದ್ದು ಭಾರೀ ಅನಾಹುತವನ್ನ ಸೃಷ್ಟಿಸಿದೆ. ಈ ಘಟನೆಯಲ್ಲಿ ಬೈಕ್ ಸವಾರನಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆ ಪಾಲಾಗಿದ್ದಾನೆ. ಮರ ಬಿದ್ದ ರಭಸಕ್ಕೆ ಬೈಕ್ ಚಲಾಯಿಸ್ತಾ ಇದ್ದ ಅಭಿಷೇಕ್ ಎಂಬ ಯುವಕನ ತೊಡೆಭಾಗ ಕಟ್ಟಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಸರ್ಜರಿ ಮಾಡಿ ಕಾಲಿಗೆ ರಾಡ್ ಕೂರಿಸಲಾಗಿದೆ. ಅಭಿಷೇಕ್ ಹೆಲ್ಮೆಟ್ ಹಾಕಿ ವಾಹನ ಚಲಾಯಿಸ್ತಾ ಇದ್ದರಿಂದಲೇ ಆತನ ಜೀವ ಉಳಿದಿದೆ. ಹೆಲ್ಮೆಟ್ ಹಾಕದೇ ಇದ್ರೂ ಜೀವವೇ ಹೋಗುವ ಸಾಧ್ಯತೆ ಇತ್ತು. ಏನಿಲ್ಲ ಸರ್, ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದ ಮಗ. ಸುಮಾರು ಸಂಜೆ 7-7:30 ಇರ್ಬೋದು. ಬರ್ತಾ ಇರ್ಬೇಕಂದ್ರೆ ಇದ್ದಕ್ಕಿದ್ದಂಗೆ ಮರ ಬಿದ್ದೋಗಿದೆ ಅಷ್ಟೇ. ಬಿದ್ದು ಗಾಡಿ ಸ್ವಲ್ಪ ಏಟ್ ಆಗಿದೆ. ಅವ್ನ ಕಾಲ್ ಫ್ರಾಕ್ಚರ್ ಆಗಿ ಈಗ ಬಾಸ್ ಹಾಸ್ಪಿಟಲ್ ಇದೆ ಸರ್. ಈಗ ಆಪರೇಷನ್ ಆಯ್ತು, ರಾತ್ರಿಯಿಂದ ಆಪರೇಷನ್ ಆಯ್ತು. ಸ್ವಲ್ಪ ಮೂಗೇಟ್ಗಳು ಬಿದ್ದಿದೆ, ಅದಲ್ಲದೆ ತೊಡೆಯನ್ನ ಫ್ರಾಕ್ಚರ್ ಆಗಿದೆ. ಫ್ರಾಕ್ಚರ್ ಆಗಿ ಬೋನ್ ಕಟ್ಟಾಗಿ ಆಪರೇಷನ್ ಆಗಿ ರಾಡ್ ಹಾಕಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 3 to 4 months ಮಿನಿಮಮ್ ಮೇ ಬಿ ಟೇಕ್ ಆದ. ಜನ ಎಲ್ಲ ಒಳ್ಳೆ ಕೋಪರೇಟ್ ಮಾಡಿದ್ರು. ಎಲ್ಲ ಗೊತ್ತಿರೋರು ಬಂದ್ರು, ವೆಲ್ ವಿಷರ್ಸು. ಚೆನ್ನಾಯ್ತು ಮೇಡಮ್. ಅಂದ್ರೆ ಆಚೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಒಂದ್ ಕಡೆ ಫ್ಯಾಕ್ಟರಿ ಮೇಂಟೆನೆನ್ಸ್ ಮಾಡ್ತಾರೆ. ಕೆಲಸ ಮುಗಿಸಿಕೊಂಡು ಮನೆಗೆ ಬರೋವಾಗ ಈ ದುರ್ಘಟನೆ ನಡೆದಿದೆ. ಮರ ಬಿದ್ದ ಕೂಡಲೇ ಅಭಿಷೇಕ್ ಮರದಡಿಗೆ ಸಿಲುಕಿ ಆಚೆ ಬರಲಾಗದೆ ಒದ್ದಾಡಿದ್ದ. ಈ ವೇಳೆ ಅಲ್ಲಿನ ಸ್ಥಳೀಯರು ಅಭಿಷೇಕ್ನನ್ನ ಕಾಪಾಡಿ ಆಸ್ಪತ್ರೆ ಸೇರಿಸಿದ್ದಾರೆ. ಅಭಿಷೇಕ್ ಮಾತ್ರ ಅಲ್ಲ, ಮತ್ತೊಂದು ಬೈಕ್ ಮತ್ತು ಆಟೋ ಸ್ವಲ್ಪ ದೂರದಲ್ಲೇ ಮಿಸ್ ಆಗಿವೆ. ಸಿಸಿಟಿವಿಯಲ್ಲಿ ಆ ಭಯಾನಕ ದೃಶ್ಯ ಸೆರೆಯಾಗಿದ್ದು ಬಚಾವಾದ ಹುಡುಗ ಘಟನೆಯ ಬಗ್ಗೆ ವಿವರಿಸಿದ್ದಾನೆ. ಅಪ್ಪ ಅಮ್ಮನ ಪುಣ್ಯದ ಕಾರ್ಯದಿಂದ ಉಳಿದುಕೊಂಡೆ ಅಂತ ಹೇಳಿದ್ದಾನೆ. ನಿನ್ನೆ ಸಂಜೆ 6:00 ಜೋರಾಗಿ ಮಳೆ ಗಾಳಿ ಎರಡೂ ಬರ್ತಾ ಇತ್ತು. ಬರ್ತಾ ಇರ್ಬೇಕಾದ್ರೆ ನಾನು ಈ ಕಡೆಯಿಂದ ಬಂದೆ, ಅವ್ರು ಈ ಕಡೆಯಿಂದ ಬರ್ತಾ ಇದ್ರು. ನಾನು ಬರ್ಬೇಕಾದ್ರೆ ಜಸ್ಟ್ ಪಾಸ್ ಆಗಿ ಅಂಗಡಿ ಮುಂದೆ ನಿಂತ್ಕೊಂಡೆ. ನಮ್ದು ಇಲ್ಲೇ ಶಾಪು. ಅಂಗಡಿ ಮುಂದೆ ನಿಂತ್ಕೊಂಡೆ, ದಮ್ ಅಂತ ಸೌಂಡ್ ಬಂತು. ಏನಂತ ನೋಡಿದ್ರೆ ರೊಂಬೆ ಕಂಬೆ ಜೋರಾಗಿ ಬಿತ್ತು. ಬಿದ್ದಾದ್ಮೇಲೆ ಅವ್ರು ಸಿಕ್ಕಾಕೊಂಡಿದ್ರು. ಅವ್ರು ಬೈಕಲ್ಲಿ ಬರ್ತಾ ಇದ್ರು. ಅವ್ರು ಹೆಲ್ಮೆಟ್ ಹಾಕೊಂಡು ನೀಟಾಗಿ ಬೈಕಲ್ಲಿ ಬರ್ತಾ ಇದ್ರು. ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರು. ಅವ್ರ ಮೇಲೆನೆ ಬಿದ್ದಿದೆ. ಅವ್ರ ಮೇಲೆ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ತುಂಬಾ ಕಷ್ಟ ಆಗಿ ಅವ್ರು ಬರಕ್ ಆಗ್ಲಿಲ್ಲ, ಒದ್ದಾಡ್ಬಿಟ್ಟಿದ್ದಾರೆ. ಅಂದ್ರೆ ಮರಗಿರ ಎಲ್ಲ ಈ ತರದೆಲ್ಲ ಬಿದ್ಬಿಟ್ಟಿತ್ತು. ಆಮೇಲೆ ಚೀರೋ ಸೌಂಡ್ ನೋಡಿ ನಾವು ಏನಾಯ್ತಂತ ಒಳಗಡೆ ನೋಡಿದಾಗ ಅವ್ರು ಒದ್ದಾಡ್ತಾ ಇರ್ಬೇಕಾದ್ರೆ ಅವ್ರನ್ನ ಎಳೆದು ತೆಗಿಬೇಕಾದ್ರೆ ಹರಸಾಹಸ ಮಾಡ್ದಂಗೆ ಆಯ್ತು. ಅವ್ರಿಗೆ ಸ್ವಲ್ಪ ಏಟ್ ಬಿದ್ದಿದೆ ಸರ್. ತುಂಬಾ ಎದ್ದಳಕ್ಕಾಗಲ್ಲ, ಎದ್ದು ನಿಂದ್ರಕ್ ಆಗ್ತಿದ್ದಿಲ್ಲ. ತುಂಬಾ ನೋವು ಅನುಭವಿಸ್ತಾ ಇದ್ರು. ಅದರಿಂದ ಅಲ್ಲಿ ಕರ್ಕೊಂಡ್ಬಂದು ಹೋಮ್ ಕಲೆಕ್ಷನ್ ಹತ್ರ ಮಲಗಿಸಿದ್ವಿ ಸರ್. ನಮ್ಮ ತಂದೆ ತಾಯಿ ಆಶೀರ್ವಾದ, ದೇವ್ರ ಆಶೀರ್ವಾದದಿಂದ ಜಸ್ಟ್ ಮಿಸ್ ಅಷ್ಟೇ. ಇಲ್ಲ ಅಂದ್ರೆ ನಾನು ಸಿಕ್ಕಾಕೊಳ್ತಿದ್ದೆ. ನಾನು ಅದೇ ಇದ್ರಲ್ಲೇ ಸಿಕ್ಕಾಕೊಳ್ತಿದ್ದೆ. ಫಸ್ಟ್ ನಂದು, ಸೆಕೆಂಡ್ ಅವನದಾಗ್ತಿತ್ತು ಅಷ್ಟೇ. ಆ ಕಡೆಯಿಂದ ಹಿಂಗ್ ಪಾಸ್ ಆದೆ. ಅವ್ರು ಹಿಂಗ್ ಪಾಸ್ ಆಗ್ಬೇಕಾದ್ರೆ ಬಿದ್ದೋಗ್ಬಿಡ್ತು. ಗಾಳಿ ಬಂದಿದ್ದಕ್ಕೆ ನಿನ್ನೆ ಗಾಳಿ ಮಳೆ ಪ್ರೆಷರ್ ಜೋರಾಗಿದ್ದರಿಂದ ಬಿದ್ದಿರೋದು ಸರ್. ವೈಯಾಲಿಕಾವಲ್ನಲ್ಲೂ ಮರ ಬಿದ್ದು ಬೈಕ್, ಕಾರು ಜಖಂ. ಬೆಂಗಳೂರು ಗಾರ್ಡನ್ ಸಿಟಿ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ರಸ್ತೆ ಬದಿಯೇ ದೊಡ್ಡ ದೊಡ್ಡ ಮರಗಳು ಕಾಣಿಸುತ್ತೆ.
ಈ ಮರಗಳು ನಗರದ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿವೆ. ಆದರೆ ಸಮರ್ಪಕ ನಿರ್ವಹಣೆ ಮಾಡದ ಕಾರಣ, ಬೀಳುವಂತಹ ರೆಂಬೆ ಕೊಂಬೆಗಳನ್ನ ತೆರವುಗೊಳಿಸದ ಕಾರಣ ಈಗ ಅವು ಜನರ ಮೇಲೆ ಬಿದ್ದು ಜನರನ್ನೇ ಬಲಿ ಪಡೆದುಕೊಳ್ತಾ ಇವೆ. ಗುರುವಾರ ಸಂಜೆ ಗಾಳಿ ಮಳೆಗೆ ನಗರದಾದ್ಯಂತ ಸಾಕಷ್ಟು ಕಡೆ ಮರಗಳು ಬಿದ್ದಿದ್ದು, ವೈಯಾಲಿ ಕಾವಲ್ನಲ್ಲಿ ಬೃಹತ್ ಮರ ರಸ್ತೆ ಮೇಲೆ ಬಿದ್ದ ಕಾರಣ ಬೈಕ್, ಕಾರು ಜಖಂಗೊಂಡಿದೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು ಎಷ್ಟೊಂದು ದೊಡ್ಡ ಮರ ಹೇಗೆ ಬುಡ ಸಮೇತ ಕಿತ್ಕೊಂಡು ಬಂದಿದೆ ಅಂತ. ಮರದ ಬುಡದಲ್ಲೇ ನಿಲ್ಲಿಸಿದ್ದ ಬೈಕ್ ಆ ಮರದ ಕೆಳಗೆ ಸಿಕ್ಕಿ ಹಾಕೊಂಡಿದ್ರೆ ಮತ್ತೊಂದು ಕಡೆ ಕಾರು ಸಹ ಡ್ಯಾಮೇಜ್ ಆಗಿದೆ. ಅದೇ ರೀತಿ ಈ ಮರ ಬಿದ್ದಿದ್ದರಿಂದ ಮನೆಯ ಗ್ರಿಲ್ಸ್, ಕಾಂಪೌಂಡ್ ಸಹ ಜಖಮ್ಮಾಗಿದೆ. ವೈಯಾಲಿ ಕಾವಲ್ನ 13ನೇ ಕ್ರಾಸ್ನಲ್ಲಿ ಈ ಘಟನೆ ನಡೆದಿದ್ದು 3 ವಿದ್ಯುತ್ ಕಂಬಗಳು ಜಖಮ್ಮಾಗಿವೆ. ವಿದ್ಯುತ್ ತಂತಿಗಳನ್ನು ತೆಗೆದು ಮರ ತೆರವು ಮಾಡಲಾಗಿದೆ. ಐದು ಕಾಲ ಬಿದ್ದಿದ್ದೆ. ನಾನು ಸ್ಕೂಲ್ ಮಗಳು ಬಿಡಕ್ ಬಂದಿದ್ದೆ. ಜಸ್ಟ್ ಅಲ್ಲಿ ಮರ ಬಿದ್ದಿದೆ ನೋಡಪ್ಪ ಅಂತಂದ್ರು. ಇಲ್ಲಿ ಬಂದು ನೋಡಿದ್ರೆ ಪಾಪ ಒಂದು ಟೂ ವೀಲರ್ ಡ್ಯಾಮೇಜ್ ಆಗಿದೆ, ಒಂದು ಕಾರ್ ಡ್ಯಾಮೇಜ್ ಆಗಿದೆ, ಇನ್ನೊಂದು ಯಾವ್ದೋ ರಾಯಲ್ ಅದು ಡ್ಯಾಮೇಜ್, ಮತ್ತೆ ಮನೆ ಮೇಲೆ ಬಿದ್ದಿದೆ. ರೆಸ್ಪಾನ್ಸಿಬಲ್ ಇರೋರು ತಗೋಬೇಕು. ಏನಾಗತ್ತಾಗ್ಲಿ, ಪಬ್ಲಿಕ್ ಏನಕ್ಕೆ ಬರೀ ಮನೆಗೆ ಕಟ್ಕೊಂಡು ಮಾಡೋದಲ್ಲ. ರೋಡಲ್ಲಿ ಡ್ಯಾಮೇಜ್ ಆಗಿದೆ, ಮತ್ತೆ ಇದ್ರದ್ದು ಡ್ರೈನೇಜ್ ಮಾಡುವಾಗ ಆ ರೋಡ್ ಮರ ಕಟ್ ಮಾಡಿದಲ್ಲ, ಅವಾಗ ನೋಡಲ್ಲ. ಗುರುವಾರ ಸಂಜೆ 5:30 ಸುಮಾರಿಗೆ ಈ ಮರ ಬಿದ್ದಿದ್ದು, ಮಕ್ಕಳು ಶಾಲೆಯಿಂದ ಮನೆಗೆ ಬರುವ ಸಮಯದಲ್ಲೇ ಈ ಅವಾಂತರ ಆಗಿದೆ. ಮರ ಬೀಳುವ ಸಮಯದಲ್ಲಿ ಮರದ ಕೆಳಗೆ ಯಾರೂ ಓಡಾಡದ ಕಾರಣ ಸಾವು ನೋವು ಸಂಭವಿಸಿಲ್ಲ. ಎಷ್ಟು ಹೇಳಿದ್ರೂ ಅಧಿಕಾರಿಗಳು ಕೆಲಸ ಮಾಡಲ್ಲ. ರೆಂಬೆ ಕೊಂಬೆಗಳನ್ನ ಕಟ್ ಮಾಡುವ ಕೆಲಸ ಮಾಡಲ್ಲ. ಅವರ ಬೇಜವಾಬ್ದಾರಿಯಿಂದ ನಾವು ನಷ್ಟ ಅನುಭವಿಸಬೇಕಾಗಿದೆ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಹಾಲಕ್ಷ್ಮಿ ಲೇಔಟ್ನಲ್ಲಿ 35ಕ್ಕೂ ಹೆಚ್ಚು ಮರಗಳು ಧರೆಗೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅತಿ ಹೆಚ್ಚು ಮರಗಳು ಧರೆಗುರುಳಿವೆ. ಪಂಚಮುಖಿ ದೇಗುಲದ ಬಳಿ ದೊಡ್ಡ ಮರ ಬಿದ್ದ ಪರಿಣಾಮ ರಸ್ತೆ ಬಂದಾಗಿ ಜನರು ಪರದಾಡುವಂತಾಗಿತ್ತು. ಅಷ್ಟೇ ಅಲ್ಲದೆ ಮರ ಬಿದ್ದು ಆಟೋ, ಕಾರು, ಬೈಕ್ಗಳು ಜಖಂಗೊಂಡಿದ್ವು. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮಾತ್ರ 35ಕ್ಕೂ ಹೆಚ್ಚು ಮರಗಳು ಬಿದ್ದಿದ್ದು 10 ವಾಹನಗಳು ಪೀಸ್ ಆಗಿವೆ. ನೀವು ನೋಡಬಹುದು, ಒಂದು ಕೊಂಬೆ ಬಿದ್ದ ಪರಿಣಾಮ ಕೆಂಪು ಬಣ್ಣದ ಸ್ಕೂಟಿ ಪೀಸ್ ಆಗಿದೆ. 3-4 ಕಾರುಗಳು ಡ್ಯಾಮೇಜ್ ಆಗಿವೆ. ಆ ಥರ ನೋಡಿ, ಇವಾಗ ಈ ಮನೆ ಇದೆ, ಈ ಮನೆಗೆ ಹೋಗೋದಕ್ಕೆ ಬರೋದಕ್ಕೆ ಜಾಗನೇ ಇಲ್ಲ. ಇವಾಗ ಇದುವರೆಗೂ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. GBA ಅವರಾಗಲಿ, BBMP ಅಲ್ಲ, GBA. ಇವಾಗ ಯಾರೂ ಪತ್ತೆ ಇಲ್ಲ ನೋಡಿ. ಎಲ್ಲರೂ ಹೋಗೋರು ಬರೋರಿಗೆಲ್ಲ ಎಷ್ಟು ತೊಂದರೆ. ಮನೆಯವ್ರಿಗೆ ನಮ್ಮ ನೋಡಿ ವೆಹಿಕಲ್ಗಳೇ ಒಳಗಡೆ ಆಗಲ್ಲ, ಆಚೆ ಬರೋಕ್ಕಾಗಲ್ಲ, ಆ ಥರ ಆಗೋಗ್ಬಿಟ್ಟೈತೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರೋ ಯಾರು ಇದ್ದರೆ ದಯವಿಟ್ಟು ಇಮಿಡಿಯೇಟ್ ಬಂದು ಇದನ್ನು ಕ್ಲಿಯರ್ ಮಾಡಿಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. BBMP ಎಲೆಕ್ಷನ್ ಮಾಡಕ್ಕೆ ಹೊರಟಿದ್ದಾರೆ. ಅದೇ ಏನು ಎಲೆಕ್ಷನ್ ಇರಲಿ, ಫಸ್ಟು ರೋಡ್ಗಳು ಮೇಂಟೈನ್ ಮಾಡ್ಕೊಳ್ಳಿ. ಈ ಮರಗಳು ಏನಾಗಿದೆ, ಹಳೆ ಮರಗಳು ಇದ್ದರೆ ಅದನ್ನೆಲ್ಲ ತೆಗೆದು ಮಾಡಿ ಅದೆಲ್ಲ ಮಾಡಬೇಕು. ಅವರು ಏನೂ ಮಾಡ್ತಾನೇ ಇಲ್ಲ. ಬರೀ ಅವ್ರು ಇದ್ದಾರೆ ಅಷ್ಟೇ, ಕಚ್ಚಾಟ ಜಗಳ ಇದ್ರೊಳಗೆ ಇದ್ದಾರೆ ಅಷ್ಟೇ. ಎಲ್ಲರೂ ಇನ್ನೇನೂ ಇಲ್ಲ. ಭಾಳ ತೊಂದರೆ ಆಗ್ತಾಯಿದೆ ಎಲ್ಲರಿಗೂ ನೋಡಿ. ಅಲ್ಲಿ ನೋಡಿ ವೆಹಿಕಲ್ಗಳು ನೋಡಿ ಹಿಂಗೆ ಜಜ್ಜೋಗಿದೆ ಎಲ್ಲ ಆ ಥರ. ಇನ್ನು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮಳೆ ಬಂತು ಅಂತ ಮರದ ಅಡಿಯಲ್ಲಿ ನಿಂತಿದ್ದ ಜನರ ಮೇಲೆಯೇ ಮರದ ರೆಂಬೆ ಬಿದ್ದಿದೆ. ಜನರ ಮೇಲೆ ಮರ ಬೀಳ್ತಿರೋ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಇನ್ನು ಮರ ಬೀಳ್ತಿದ್ದಂತೆ ಕೆಲವರು ಓಡಿ ಹೋಗಿದ್ದಾರೆ. ಪ್ರಾಣಾಪಾಯದಿಂದ ಜನರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಮರ ಬೀಳುವಾಗ ಸೌಂಡ್ ಬಂದಿದ್ದರಿಂದ ಎಲ್ಲರೂ ಅಲ್ಲಿಂದ ಓಡಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಸ್ವಲ್ಪ ಯಾಮಾರಿದ್ರು 5-6 ಜನ ಪ್ರಾಣ ಕಳೆದುಕೊಳ್ಳುವ ಸಾಧ್ಯತೆ ಇತ್ತು. ಮನೆ ಮುಂದೆ ನಿಲ್ಲಿಸಿದ್ದ ಕಾರುಗಳೆಲ್ಲ ಮರಗಳ ಹೊಡೆತಕ್ಕೆ ಧ್ವಂಸವಾಗಿದ್ದು, ಕೆಲವು ಕಾರುಗಳ ಗ್ಲಾಸ್ಗಳು ಒಡೆದು ಹೋಗಿದ್ರೆ ಇನ್ನು ಕೆಲವು ಕಾರುಗಳು ಸಂಪೂರ್ಣವಾಗಿ ಜಖಮ್ಮಾಗಿವೆ. ಕೆಲವು ಕಡೆ ಮರಗಳು ಬುಡ ಸಮೇತ ಕಿತ್ತು ಬಂದಿದ್ರೆ ಇನ್ನು ಕೆಲವು ಕಡೆ ಮರಗಳು ಮುರಿದು ಬಿದ್ದಿವೆ. ಸ್ಥಳಕ್ಕೆ ಶಾಸಕ ಗೋಪಾಲಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸ್ಥಳೀಯರ ಸಮಸ್ಯೆ ಆಲಿಸಿದ ಶಾಸಕ ಗೋಪಾಲಯ್ಯ ಶೀಘ್ರವೇ ಮರಗಳನ್ನು ತೆರವುಗೊಳಿಸುವ ಭರವಸೆ ಕೊಟ್ಟರು.
ಇನ್ನು ವೆಸ್ಟ್ ಆಫ್ ಕಾರ್ಡ್ ರೋಡ್ನಲ್ಲಿ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದು, ಒಂದೇ ರಸ್ತೆಯಲ್ಲಿ 5 ಮರಗಳು ಮುರಿದು ಬಿದ್ದಿವೆ. 2 ಬೃಹತ್ ಮರಗಳು ನೆಲಕ್ಕುರುಳಿದ ಪರಿಣಾಮ 2 ಕಾರು, 1 ಬೈಕ್ಗೆ ಹಾನಿಯಾಗಿದೆ. ಮರಗಳು ಉರುಳಿದ್ದು ಮಾತ್ರವಲ್ಲ, ಕೆಲವು ಕಡೆ ರಸ್ತೆಗಳಲ್ಲಿ ನೀರು ನಿಂತು ಜನ ಪರದಾಡುವಂತಾಗಿತ್ತು. ಬೆಂಗಳೂರಿನ ಇಂದಿರಾನಗರದ 8ನೇ ಮುಖ್ಯ ರಸ್ತೆಯಲ್ಲಿ ನೀರು ನಿಂತಿದ್ದು ವಾಹನ ಸವಾರರು ಪರದಾಡಿದ್ರು. ಪಾದಚಾರಿಗಳು ಸಂಕಷ್ಟ ಅನುಭವಿಸುವಂತಾಗಿತ್ತು. ಬಲಿಗಾಗಿ ಕಾದು ಕುಳಿತಿವೆ ಮರಗಳು. ನಗರದಲ್ಲಿ ಎಲ್ಲೆಲ್ಲಿದೆ ಅಪಾಯ. ಬೆಂಗಳೂರಿನಲ್ಲಿ ಈಗ ಎಲ್ಲೆಂದರಲ್ಲಿ ಮರಗಳು ಬೀಳುತ್ತಾ ಇವೆ. ಎಲ್ಲಿ ಹೋಗಿ ನಿಂತರೂ ಡೇಂಜರ್ ಎನ್ನುವಂತಾಗಿದೆ. ಅಪಾಯಕಾರಿ ಮರಗಳನ್ನು ತೆರವುಗೊಳಿಸಬೇಕಾದ ಜಿಬಿಎ ತಲೆ ಕೆಡಿಸಿಕೊಳ್ತಾ ಇಲ್ಲ. ಕೆಲವೇ ಗಂಟೆಗಳು ಸುರಿದ ಮಳೆಗೆ ನಗರದಲ್ಲಿ 130ಕ್ಕೂ ಹೆಚ್ಚು ಮರಗಳು ಬಿದ್ದಿವೆ. ಈಗ ಇನ್ನಷ್ಟು ಮರಗಳು ಬೀಳಲು ರೆಡಿಯಾಗಿದ್ದು, ಅವುಗಳನ್ನು ತೆರವು ಮಾಡಿದ್ರೆ ಮಾತ್ರ ಜನ ಅಪಾಯದಿಂದ ಪಾರಾಗಬಹುದಾಗಿದೆ. ಬೆಂಗಳೂರಿನ ಜಿಬಿಎ ಮುಖ್ಯ ಕಚೇರಿ ಕೂಗಳತೆ ದೂರದಲ್ಲೇ ಮರವೊಂದು ಅಪಾಯದಂಚಿನಲ್ಲಿದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಮುಖ್ಯ ಕಚೇರಿ ಬಳಿಯಲ್ಲಿ ಮರವೊಂದು ಅಪಾಯಕ್ಕೆ ಆಹ್ವಾನ ನೀಡಿದೆ. ನೃಪತುಂಗ ರಸ್ತೆಯಲ್ಲಿ ಮರ ಬೀಳುವ ಹಂತದಲ್ಲಿದ್ದರೂ ಜಿಬಿಎ ಮರ ತೆರವು ಮಾಡಲು ಮೀನಾಮೇಷ ಎಣಿಸ್ತಿದೆ. ಅದೇ ರೀತಿ ರಾಜಭವನದ ರಸ್ತೆಯಲ್ಲಿಯೂ ಒಣಗಿದ ಮರಗಳು ಅಪಾಯಕ್ಕೆ ಆಹ್ವಾನ ನೀಡ್ತಾ ಇವೆ. ಬೀಳುವ ಹಂತದಲ್ಲಿದ್ದರೂ ಒಣಮರಗಳನ್ನು ತೆರವು ಮಾಡುವಲ್ಲಿ ಜಿಬಿಎ ನಿರ್ಲಕ್ಷ್ಯ ವಹಿಸಿದೆ. ಗಾಳಿ ಮಳೆಗೆ ಯಾವುದೇ ಕ್ಷಣದಲ್ಲಾದರೂ ಈ ಮರಗಳು ಬೀಳುವ ಸಾಧ್ಯತೆ ಇದೆ. ಮಳೆಗಾಲ ಆರಂಭವಾಗುತ್ತಿದ್ದರೂ ಮರಗಳನ್ನು ತೆರವು ಮಾಡದ ಜಿಬಿಎ ನಿರ್ಲಕ್ಷ್ಯ ವಹಿಸಿದೆ. ಕೂಡಲೇ ಮರ ತೆರವು ಮಾಡಬೇಕು ಅಂತ ಜನರು ಆಗ್ರಹಿಸಿದ್ದಾರೆ. ಅಲ್ಲೋ ಇಲ್ಲೋ ಅಲ್ಲ, ಸಿಎಂ ನಿವಾಸ ಹಾಗೂ ಕಚೇರಿ ಬಳಿಯೇ ಮರಗಳು ಬೀಳುವ ಹಂತದಲ್ಲಿದೆ. ಕೆಲವು ದಿನಗಳ ಹಿಂದಷ್ಟೇ ಇಲ್ಲಿ ಮರಗಳು ಬಿದ್ದು ರಸ್ತೆ ಬಂದಾಗಿತ್ತು. ಸಿಎಂ ನಿವಾಸ ಕಾವೇರಿ ಗೇಟ್ ಮೇಲೆ ಮರ ಬಿದ್ದಿತ್ತು. ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಈಗಲೂ ಕೂಡ ಕೆಲವು ಹಳೆಯ ಮರಗಳು ಬೀಳುವ ಸ್ಥಿತಿಯಲ್ಲಿದೆ. ಹಾಗೆ ನಂದಿನಿ ಲೇಔಟ್ನಲ್ಲಿ ಮರವೊಂದು ಬೀಳುವ ಹಂತದಲ್ಲಿದೆ. ಮರದ ಕೆಳಭಾಗದ ಬೇರು ಟೊಳ್ಳಾಗಿದ್ದು ಇಂದೋ ನಾಳೆಯೋ ಬೀಳುವ ಸ್ಥಿತಿಯಲ್ಲಿದೆ. ಆದಷ್ಟು ಬೇಗ ಈ ಮರಗಳನ್ನು ತೆರವು ಮಾಡಿ ಆಗಬಹುದಾದ ಅನಾಹುತವನ್ನ ತಪ್ಪಿಸಬೇಕಿದೆ. ಇನ್ನೂ ಮಳೆಗಾಲವೇ ಶುರುವಾಗಿಲ್ಲ, ಆಗಲೇ ಮಳೆ ವಿಧ್ವಂಸವನ್ನ ಸೃಷ್ಟಿಸ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರಂತೂ ಕೆಲವೇ ಗಂಟೆಗಳ ಮಳೆಗೆ ತನ್ನ ಅಸಲಿ ರೂಪವನ್ನ ತೆರೆದಿಟ್ಟಿದೆ. ಇದು ಜಸ್ಟ್ ಸ್ಯಾಂಪಲ್ ಮಾತ್ರ. ಈ ಬಾರಿ ಮುಂಗಾರು ಮಳೆ ಇನ್ನೂ ಭಯಾನಕವಾಗಿರಲಿದೆ ಅಂತ ಹೇಳಲಾಗ್ತಾ ಇದ್ದು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳದೇ ಇದ್ರೆ ದೊಡ್ಡ ಅಪಾಯ ಅಂತ ಹೇಳಲಾಗ್ತಾ ಇದೆ. ಕೈ ಕೆಸರಾದ್ರೂ ಬಾಯಿಗೆ ಮೊಸರಿಲ್ಲ, ಬೆಳೆಗಳು ಹಾನಿ, ಅನ್ನದಾತರ ಕಣ್ಣೀರು. ಸೂರುಗಳನ್ನೇ ಕಸಿಯುತ್ತಿದೆ ವರುಣ, ಭಯದಲ್ಲೇ ಬದುಕುವಂತಾಗಿದೆ ಜನ. ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆತಂಕ, ಹವಾಮಾನ ಇಲಾಖೆಯ ವಾರ್ನಿಂಗ್ ಏನು? ಬೆಂಗಳೂರಿನಲ್ಲಿ ಮಳೆ ಮರಗಳನ್ನ ಮಾತ್ರ ಉರುಳಿಸಿದ್ರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗಾಳಿ ಮಳೆ ಜನರ ಬದುಕನ್ನೇ ಮುಳುಗಿಸಿದೆ. ಮಳೆ ನಂಬಿಕೊಂಡು ಬೆಳೆಗಳನ್ನ ಹಾಕಿ ಮಳೆಗಾಗಿ ಕಾಯ್ತಾ ಇದ್ದವರೆಲ್ಲ ಈಗ ಮಳೆ ಯಾಕಾದ್ರೂ ಬಂತೋ ಅಂತ ಕಣ್ಣೀರು ಹಾಕುವಂತಾಗಿದೆ. ಅಷ್ಟರ ಮಟ್ಟಿಗೆ ಮಳೆ ಬೆಳೆಗಳನ್ನೆಲ್ಲ ಡ್ಯಾಮೇಜ್ ಮಾಡಿದೆ, ಭಾರೀ ಅವಾಂತರಗಳನ್ನು ಸೃಷ್ಟಿಸಿದೆ. ಗುರುವಾರ ಯಾದಗಿರಿಯಲ್ಲೂ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿತ್ತು. ಗಾಳಿ ಮಳೆಗೆ ಬೃಹತ್ ಮರಗಳು ಧರೆಗುರುಳಿದ್ವು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕು ತುಮಕೂರು ಗ್ರಾಮದಲ್ಲಿ ಬಿರುಗಾಳಿಗೆ ಮನೆಯ ಮೇಲ್ಛಾವಣಿ ಅಳವಡಿಸಿದ್ದ ತಗಡಿನ ಶೀಟ್ಗಳು ಸಂಪೂರ್ಣವಾಗಿ ಹಾರಿಹೋದ್ವು. ಗಾಳಿಗೆ ಭಾರೀ ಗಾತ್ರದ ಮರಗಳು ನೆಲಕ್ಕುರುಳಿದ್ವು. ಇದರಿಂದ ಹಲವಾರು ಬೈಕ್ಗಳು ಕೂಡ ಜಖಮ್ಮಾಗಿವೆ. ಜೀವ ಉಳಿಸಿಕೊಳ್ಳಲು ಜನರು ಮನೆಗಳಿಂದ ಹೊರಗೋಡಿ ಬಂದಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಲಿಕಲ್ಲು ಮಳೆಗೆ ಬಾಳೆತೋಟ ಸಂಪೂರ್ಣ ನಾಶವಾಗಿದೆ. ಗೌರಿಬಿದನೂರು ತಾಲೂಕಿನ ಚೀಲಮನಹಳ್ಳಿ ಸುತ್ತಮುತ್ತ 100 ಎಕರೆ ಬಾಳೆ ಬೆಳೆ ನಾಶವಾಗಿದೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು. ಒಂದಷ್ಟು ಮರಗಳಲ್ಲಿ ಎಲೆಗಳೆಲ್ಲ ಹರಿದು ಹೋಗಿವೆ. ಇನ್ನೂ ಒಂದಷ್ಟು ಮರಗಳು ಮುರಿದು ಕೆಳಕ್ಕೆ ಬಿದ್ದಿವೆ. ಚಾಮರಾಜನಗರದಲ್ಲಿ ಗುರುವಾರ ಸುರಿದ ಗಾಳಿ ಸಹಿತ ಮಳೆಗೆ ಬಾಳೆ ಬೆಳೆ ಹಾನಿಯಾಗಿದೆ. ಅಮ್ಮನಪುರ ಗ್ರಾಮದಲ್ಲಿ ಸುಂದರಮ್ಮ ಎಂಬುವರಿಗೆ ಸೇರಿದ 1,000 ಬಾಳೆ ಗಿಡಗಳು ನೆಲಕ್ಕಚ್ಚಿವೆ. ಇದರಿಂದಾಗಿ 3 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದ್ದು, ಕೂಡಲೇ ಸಮೀಕ್ಷೆ ನಡೆಸಿ ಬೆಳೆ ನಷ್ಟ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ನೀವು ನೋಡಬಹುದು,
ಅಲ್ಲಿ ಒಂದೇ ಒಂದು ಬಾಳೆ ಗಿಡ ಸಹ ನಿಂತಿಲ್ಲ, ಎಲ್ಲವೂ ಮುರಿದು ಬಿದ್ದು ಹೋಗಿವೆ. ಇದರಿಂದ ಸುಮಾರು 3 ಲಕ್ಷದವರೆಗೆ ನಷ್ಟ ಆಗಬಹುದು ಅಂತ ರೈತರು ನೋವು ತೋಡಿಕೊಂಡಿದ್ದಾರೆ. ಇನ್ನು ಚಾಮರಾಜನಗರದಲ್ಲಿ ಮಳೆಯಿಂದ ಇಷ್ಟೆಲ್ಲ ನಷ್ಟ ಆದ್ರೂ ಅಲ್ಲಿನ ಉಸ್ತುವಾರಿ ಸಚಿವರು ಏನೂ ಆಗೇ ಇಲ್ಲ ಎನ್ನುವಂತೆ ವರ್ತಿಸಿದ್ದಾರೆ. 100 ಎಕರೆ ಬಾಳೆ ಬೆಳೆ ಹಾನಿಯಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಾಳೆ ನೆಲಕ್ಕಚ್ಚಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೆ ಬೆಳೆ ಹಾನಿ ಪರಿಹಾರದ ಬಗ್ಗೆ ಪ್ರಶ್ನಿಸಿದ್ರೆ ಯಾವ ಬೆಳೆ ಹಾನಿ, ಯಾವ ಪರಿಹಾರ ಅಂತಿದ್ದಾರೆ ಸಚಿವ ವೆಂಕಟೇಶ್. ಅವರ ನಡೆಗೆ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಯಾವ ಬೆಳೆ ಹಾನಿ ಪರಿಹಾರ ಸರ್? ಈಗ ಮಳೆ ಆಯ್ತಲ್ಲ ಸರ್, ರೀಸೆಂಟ್ ಮಳೆ ಆಗುತ್ತಲ್ಲ, ಸಾಕಷ್ಟು ಹಾನಿಗಳಾಗಿದೆ ಸರ್. ಅಧಿಕಾರಿಗಳು ಯಾರು ಭೇಟಿ ಕೊಡ್ತಿಲ್ಲ, ಸರಿಯಾಗಿ ಪರಿಶೀಲನೆ ಈಗ ಮಳೆ ಬೆಳೆ ಹಾನಿ ಆಗುವಂತ ಮಳೆ ಆಗಿದೆಯಾ? ಬಾಳೆ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಸರ್. ನಾನು ಕೇಳ್ತೀನಿ, ಅವ್ರು ಕಳ್ಸಿಕೊಂಡ್ರೆ ಸರ್ಕಾರದ ಮಟ್ಟದಲ್ಲಿ ಕೊಡ್ಸೋಣ. ಕೋಲಾರದ ರಾಜೇನಹಳ್ಳಿಯಲ್ಲೂ ಭಾರೀ ಮಳೆಗೆ 2 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಟೊಮೆಟೊ ಹಾಗೂ ಬೀನ್ಸ್ ಬೆಳೆ ನಾಶವಾಗಿದೆ. ರೈತ ಸುಬ್ರಮಣಿ ಎಂಬುವರಿಗೆ ಸೇರಿದ್ದ ಬೆಳೆ ನಾಶವಾಗಿದ್ದು, ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆ ಒಂದೇ ರಾತ್ರಿಗೆ ಮಣ್ಣು ಪಾಲಾಗಿದೆ. ಸುಮಾರು 8 ಲಕ್ಷ ರೂಪಾಯಿ ನಷ್ಟವಾಗಿದ್ದು, ಪರಿಹಾರಕ್ಕಾಗಿ ಸರ್ಕಾರಕ್ಕೆ ರೈತ ಮನವಿ ಮಾಡಿಕೊಂಡಿದ್ದಾನೆ. ಬೆಳೆ ಚೆನ್ನಾಗಿ ಬರಲಿ, ಫಸಲು ಚೆನ್ನಾಗಿ ಬಂದ್ರೆ ಆದಾಯವೂ ಚೆನ್ನಾಗಿ ಬರುತ್ತೆ ಅಂತ ಇಡೀ ಬೆಳೆಗೆ ನೆಟ್ಟು ಹಾಕಿ ಬೆಳೆಯನ್ನ ಬೆಳೆಯಲಾಗಿತ್ತು. ಆದರೆ ಗಾಳಿ ಮಳೆಗೆ ನೆಟ್ಟು ಕಿತ್ತು ಬಂದಿದ್ದು ಗಿಡಗಳು ನೆಲಕ್ಕಚ್ಚಿವೆ. ರಾಜ್ಯದಲ್ಲಿ ಕೆಲವೇ ಗಂಟೆಗಳ ಕಾಲ ಸುರಿದ ಮಳೆ ಭಾರೀ ಅವಾಂತರಗಳನ್ನು ಸೃಷ್ಟಿಸಿದೆ. ಇದಕ್ಕೆ ಜನ ಭಯ ಪಡ್ತಾ ಇದ್ದಾರೆ. ಆದರೆ ರಾಜ್ಯದಲ್ಲಿ ಮುಂದಿನ 4 ದಿನಗಳ ಕಾಲ ಮಳೆ ಆರ್ಭಟ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ 4 ದಿನ ರಾಜ್ಯಾದ್ಯಂತ ಭಾರೀ ಮಳೆಯಾಗಲಿದೆಯಂತೆ. ಈಗಾಗಲೇ 8 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದ್ದು, 19 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನೂ ಗುಡುಗು ಸಹಿತ ಮಳೆಯಾಗಲಿದ್ದು, ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ.